ಮಾಡಿದ್ರು. ಅದಾದ ನಂತರ ಸಿಂಧೂರ ಅಂತ ಒಂದು ಸೀರಿಯಲ್ನ ಅಲ್ಲಿ ಆ್ಯಕ್ಟ್ ಮಾಡಿ 2 years. ಅದಾದಮೇಲೆ 2024 ಏಪ್ರಿಲಲ್ಲಿ 4ನೇ ಆಯಾಮ ಅಂತ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ರಿಲೀಸ್ ಆಯಿತು. ಅದರದ್ದು ಆ್ಯಕ್ಟರ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಒಂದು ಪುಟ್ಟ ವಿಚಾರ, ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಸಿನಿಮಾ ಮಾಡಬೇಕಾದ್ರೆ ಇವಾಗ ಯಾವ ಥರ ಆಗೋಗಿದೆ ಅಂದರೆ ಒಂಥರ ಗಡ್ಬಡ್ ಥರ ಆಗಿದೆ. ಒಂದು ಸಿನಿಮಾ ಅಂದರೆ ಒಂದು ಬಜೆಟ್ ಇರುತ್ತೆ ಆಲ್ರೆಡಿ. ಆ ಬಜೆಟ್ಗೆ ತಕ್ಕಂತೆ ಆ್ಯಕ್ಟರ್ನ ಹಾಕೊಳ್ಳೋಣ, ಅವ್ರಿಗೆ ಟಿ ವಿ ರೇಟ್ಸ್ ಎಷ್ಟಿದೆ, ಅವ್ರಿಗೆ ಸಿನಿಮಾ ಬಿಸ್ನೆಸ್ ಎಷ್ಟಿದೆ ಅದನ್ನು ನೋಡಿಕೊಂಡು ಅದಾದ್ಮೇಲೆ ಕಾಮಿಡಿಯನ್ಸ್ ತರೋಣ, ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಡೈರೆಕ್ಟರ್ಸ್ನ ತರೋಣ, ಸಿಂಗರ್ಸ್ ತರೋಣ. ಈ ಥರ ಅದೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ಮನೆ ಕಟ್ಟದಂಗೆ ಆಗ್ಬಿಟ್ಟಿದೆ. ಬಟ್ ನನಗೆ ಸ್ಲೋ ಆಗಿ ಆಮೇಲಿಂದ ವಾಪಸ್ ಬ್ಯಾಕ್ ಟು ಬೇಸಿಕ್ಸ್ ಅನ್ನೋ ಥರ ಏನು ಅನ್ಸಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ, ಸಿನಿಮಾ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕಥೆನ ಹೇಳೋದಕ್ಕೆ. ಆ ಕಥೆ ಹೇಳಬೇಕು ಅಂತ ಆ ಕಥೆಗೆ ಅಷ್ಟು ಶಕ್ತಿ ಇದೆ ಅಂತ ಅನ್ನಿಸ್ಬೇಕು. ಆ ಕಥೆನ ನೋಡಿದ್ಮೇಲೆ ನಿಮ್ಗೂ ಯಾರೇ ಆಡಿಯನ್ಸ್ ಅದನ್ನ ನೋಡ್ತಿದ್ರು, ಅದನ್ನ ತಗೊಳ್ತಾ ಇದ್ರು, ಅದರಿಂದ ಅವ್ರಿಗೇನೋ ಒಂದು ಲೈಫ್ ಚೇಂಜಿಂಗ್ ಥಿಂಗ್, ಪ್ರಾಬ್ಲಿ 0.001% ಅವ್ರ ಲೈಫಲ್ಲಿ ಏನೋ ಒಂದು ಚಿಕ್ಕ ವಿಷಯ ಚೇಂಜ್ ಆದ್ರೂ ಅದು ಸಿನಿಮಾ ಮೇಕರ್ಸ್ಗೆ ಇರುವಂತಹ ಒಂದು ಜವಾಬ್ದಾರಿ, ಅದನ್ನ ತಲುಪಿಸಿದಾಗ ಆಗುತ್ತೆ. ಅದೇ ರೀತಿ ನಾವು ಚಿಕ್ಕವರಿರ್ಬೇಕಾದ್ರೆ ಸುಮಾರು ಸಲ ಅನ್ಕೊಂಡಿರ್ತೀವಿ ದಟ್ ಇದೇನೋ ಸರಿ ಇಲ್ಲ ಅಂತ ಹೇಳಿದ್ರೆ ನಾವೇ ಸರಿ ಮಾಡ್ಬಿಡೋಣ ಅಂತ ಎಷ್ಟೊಂದು ಸಲ ಅನಿಸ್ತಿರುತ್ತೆ. ನಮ್ಗೆ ಗೊತ್ತಿರಲ್ಲ ಅದಾಗಲ್ಲ, ಸರಿ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ. ಬಟ್ ಅದು ಗೊತ್ತಿರಲ್ವಲ್ಲ, ಅದೇ ಬ್ಲೆಸ್ಸಿಂಗ್. ಗೊತ್ತಿಲ್ಲದೆ ಹೋಗಿ ಕೈ ಹಾಕ್ಬಿಡ್ತೀವಿ. ಕೈ ಹಾಕಿದ್ಮೇಲೆ ಎಷ್ಟೊಂದು ಕೆಲಸಗಳಾಗ್ಬಿಡುತ್ತೆ. ಸೊ ನಾವ್ಯಾವುದೋ ವ್ಯವಸ್ಥೆನ ದೂರೋದಾಗ್ಲಿ ಅಥವಾ ಬೇರೆ ಯಾರೋ ಸರಿ ಮಾಡಲಿ ಅನ್ನೋದಾಗ್ಲಿ, ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಏನಾದರೂ ತಪ್ಪಿದ್ರು ಬೇರೆ ಯಾರೋ ಬಂದು ಸರಿ ಮಾಡಲಿ, ದೊಡ್ಡವರು ಸರಿ ಮಾಡಲಿ ಅನ್ನೋದನ್ನು ಬಿಟ್ಟು, ಹೇಗೆ ಇವಾಗಿರೋ ಸ್ಟಾರ್ಸ್ ಹೇಳ್ತಾರೆ ದಟ್ ನಾವೇ ಮುನ್ನುಗ್ಬೇಕು, ನಾವೇ ಸರಿ ಮಾಡಬೇಕು ಅಂತ, ಆ ರೀತಿ ಈ ಸಿನಿಮಾದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ, ಅವ್ರ ಮನಸ್ಸಿಗೆ ತಟ್ಟದಾಗ ಅದನ್ನ ಅವರೇ ಮುಂದೆ ನಿಂತು ಅದನ್ನ ಜವಾಬ್ದಾರಿಯುತವಾಗಿ ತಗೊಂಡು ಅದನ್ನ ಸರಿ ಮಾಡ್ತಾರೆ ಅನ್ನೋದೇ ಪಂಚರತ್ನಗಳು. ಒಂದು ಚಿಕ್ಕ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದನ್ನ ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಪಂಚಭೂತಗಳು ಅಂತ ಬರೆದಿದ್ದೆ ನಾನು. ಅದಕ್ಕೆ ಸಾಂಗ್ ಅಲ್ಲೂ ಪಂಚಭೂತಗಳು ಅಂತ ಬರುತ್ತೆ. ಪಂಚಭೂತಗಳು ಅಂದಾಗೆ ಎಲಿಮೆಂಟ್ಸ್, 5 ಎಲಿಮೆಂಟ್ಸ್ ಆಫ್ ನೇಚರ್. ಅದರಲ್ಲಿ ಎಲ್ಲರ ಕ್ಯಾರೆಕ್ಟರ್ ಹೆಸರುಗಳು ಹಾಗೆ ಇದೆ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸು ಹಾಗೆ ಇದೆ. ಭುವನ್ ಪ್ರಥಮ್ ಆಕ್ಟ್ ಮಾಡಿರುವಂಥ ರೋಲ್ ಹೆಸರು ಭುವನ್ ಅಂತ, ತುಂಬಾ ತಾಳ್ಮೆ ಇರುವಂತ ಕ್ಯಾರೆಕ್ಟರ್. ನೆಕ್ಸ್ಟ್ ಜೀವಿಕಾ ಅಂತ ಆದ್ಯ ಆಕ್ಟ್ ಮಾಡಿರೋ ಕ್ಯಾರೆಕ್ಟರ್. ಸೊ ಜೀವಿಕಾ ಅಂದ್ರೆ ನೀರ್ ತರ, ಯಾವ ಕಡೆ ತಗ್ಗು ಬಗ್ಗಿರುತ್ತೆ ಆ ಕಡೆ ಫಾಲೋ ಆಗುತ್ತೆ ವಿತ್ ಫ್ಲೋವರ್ ಅಂತ. ನೆಕ್ಸ್ಟ್ ತಾನ್ವಿ ಆಕ್ಟ್ ಮಾಡಿರುವಂತ ರೋಲ್ ಜ್ಯೋತಿ ಅಂತ. ಸೊ ಅದು ಯಾವಾಗ್ಲೂ ಫೈರ್ ತರ ತುಂಬಾ ಎನರ್ಜೆಟಿಕ್ ಕ್ಯಾರೆಕ್ಟರ್. ನೆಕ್ಸ್ಟ್ ವಿಹಾನ್ ಆಕ್ಟ್ ಮಾಡಿರುವಂತ ಕ್ಯಾರೆಕ್ಟರ್ ಅನಿಲ್ ಅಂತ. ಸೊ ಗಾಳಿ, ಅದನ್ನು ತುಂಬಾ ಯಾವ ಕಡೆ ಹೋಗುತ್ತೆ ಆ ಕಡೆ, ಆ ಥರದೊಂದು ಕ್ಯಾರೆಕ್ಟರ್. ನೆಕ್ಸ್ಟ್ ಯಶಸ್ ಆಕ್ಟ್ ಮಾಡಿರುವಂಥ ಕ್ಯಾರೆಕ್ಟರ್ ಆಕಾಶ್ ಅಂತ. ಸೊ ಅವ್ರವ್ರ ಕ್ಯಾರೆಕ್ಟರ್ ತಕ್ಕಂತೆ ಡಿಸೈನ್ ಮಾಡಿರ್ತದಂಥ ಮಾಡಿರುವಂಥ ಸಬ್ಜೆಕ್ಟ್ ಅದು ಪಂಚಭೂತಗಳು ಅಂತ. ಬಟ್ ಅಗೈನ್ ಇಟ್ ಮೈಟ್ ಗಿವ್ ಅ ಡಿಫ್ರೆಂಟ್ ಫೀಲಿಂಗ್. ಭೂತಗಳು ಅಂತ ತುಂಬಾ ಜನ ಪಂಚಭೂತಗಳು ಅಂತ ಒಟ್ಟಿಗೆ ನೋಡಲ್ಲ. ಸೊ ಅದನ್ನ ಪಂಚರತ್ನಗಳು ಅಂತ ಚೇಂಜ್ ಮಾಡೋಣ ಅಂತ ವೆಂಕಟಗೌಡ ಒಂದು ಸಜೆಷನ್ ಕೊಟ್ಟು ವಿ ಥಾಟ್ ಓಕೆ ಸೂಟ್ ಆಗ್ತಾ ಇದೆ, ಹಾಗೆ ಇರಲಿ ಅಂತ ಮಾಡಿದೀವಿ. ಆ್ಯಂಡ್ ಇದು ಒನ್ ಆಫ್ ದಿ ಮೇಜರ್ ಕ್ಯಾರೆಕ್ಟರ್ಸ್ ಬಿಂದು ಆಚಾರ್ಯ ಅವರು ಮಾಡಿದ್ದಾರೆ. ಅದು ಆಕಾಶ್ ಅವರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಮೇಲೇನೆ ಸಿನಿಮಾ ಸ್ಟೋರಿ ಹೋಗುತ್ತೆ, ಕತೆ ಹೋಗುತ್ತೆ. ಈಗ ರೀಸೆಂಟ್ ಆಗಿ ರಾಘವೇಂದ್ರ ಮಹಾತ್ಮೇಲ್ ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ಅವ್ರಿಗೂ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಬಿಂದು. ಸೊ ಇಷ್ಟು ತಲೆಯಲ್ಲಿ ಇತ್ತು ನನಗೆ ಬೇಸಿಕಲಿ. ಸೊ ನೀವೇನಾದರೂ ಕೇಳೋವಾಗಿದ್ರೆ ಅಥವಾ ಏನಾದರೂ ಅಡ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಮಾಡ್ತೀನಿ. ಅಥವಾ ನಾನು ಹೇಳಿದ್ನಲ್ಲ ಸರ್ ಇವಾಗ ಆಲ್ರೆಡಿ ದ್ಯಾಟ್ ನಾವು ಯಾವುದನ್ನೋ ದೂರದಾಗ್ಲಿ ಅಥವಾ ಯಾವುದಕ್ಕೋಸ್ಕರ ಕಾಯೋದಾಗ್ಲಿ ಮಾಡೋದ್ರ ಬದಲು ನಾವೇ ಜವಾಬ್ದಾರಿನ ತಗೊಂಡು ನಾವೇ ಒಂದು ಹೆಜ್ಜೆನ ಮುಂದೆ ಇಟ್ಟು ಅದನ್ನ ಮಾಡಬೇಕು ಅಂತ ಒಂದು ಕೆಲಸನ ಹೇಳಬೇಕು ಅಂತ ಮಾಡಿದ ಸಿನಿಮಾ ಸರ್. ಸರ್ ನಾವೆಲ್ಲ ಏನು ಅಮೆರಿಕೆಯಿಂದ ಬಂದಿಲ್ಲ, ಚಿಕ್ಕದ್ರಿಂದ ಇಲ್ಲಿ ತನಕ ಎಲ್ಲ ರೋಡ್ಗಳಲ್ಲೂ ಇದೆ ಸರ್. ಹೌದು, ಆ ಥರ ನಾನು ಹೇಳಿದ್ನಲ್ಲ ಸರ್, ನಾವು ಏನಾದರೂ ಹೇಳಕ್ ಹೋದ್ರೆ ಕಥೆ ಮೂಲಕ ಹೇಳ್ತೀವಿ, ಡೈರೆಕ್ಟರ್ಸ್, ರೈಟರ್ಸ್. ಸೊ ಇದನ್ನ ಆಕ್ಚುಲಿ ಪರ್ಸನಲ್ ಒಂದು ಇದರಿಂದಾನೆ ಮೈಸೂರಲ್ಲೇನೆ ಒಂದು ರೋಡ್, ಅದರಲ್ಲಿ ಒಂದು 2-3 ಅಂದ್ರೆ ತುಂಬಾ ದಿವಸದಿಂದ ತುಂಬಾ ವರ್ಷದಿಂದ ಆ ಒಂದು ರೋಡ್ ಸರಿನೇ ಹೋಗ್ತಿರ್ಲಿಲ್ಲ, ತುಂಬಾ ಇರಿಟೇಟ್ ಆಗ್ತಿತ್ತು. ಅದನ್ನ ನಾವು ಆಕ್ಚುಲಿ ಕ್ಲೋಸ್ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಕ್ಲೋಸ್ ಮಾಡಿದ್ವಿ. ಸೊ ನಾನು ಚಿಕ್ಕವನು ಇರ್ಬೇಕಾದ್ರೆ ನನಗೇನು ಥಾಟ್ ಬರುತ್ತೆ ಅಥವಾ ನನಗೇನು ಯೂಶುವಲ್ ಥಾಟ್ ಬರುತ್ತಲ್ಲ ಅದನ್ನೇ ಮಕ್ಕಳು ಮಾಡುತ್ತಾರೆ ಅಂತ ಮಾಡಿಸಿದ್ದು. ಅದೇ ಎಲಿಮೆಂಟ್ ಆನ್ ಸ್ಕ್ರೀನ್ ತಂದಿರು. ಪ್ರಾಬಬ್ಲಿ ಎಲ್ಲ ಡೈರೆಕ್ಟರ್ಸ್ ಅಂಡ್ ರೈಟರ್ಸ್ ಅವ್ರಿಗೇನಾದ್ರೂ ಒಂದು ಚಿಕ್ಕ ಅಂಶ ಆಗಿದ್ರೆ ಅದನ್ನ ಬೇರೆ ರೀತಿಯಲ್ಲಿ ಒಂದು ಕಥೆ ಮಾಡಿರ್ತಾರೆ ಮೋಸ್ಟ್ಲಿ. ಇಲ್ಲ ಸರ್, ಬೇರೆ ಬೇರೆ ವಿಷಯಗಳು ಇರುತ್ತೆ. ಅಂದ್ರೆ ನಾನು ಹೇಳಿದ್ನಲ್ಲ 5 ಜನಕ್ಕೆ
ಏನಕ್ಕೆ ಪಂಚಭೂತಗಳು ಅಂತ ಫಸ್ಟ್ ಅನ್ಕೊಂಡಿದ್ದಂದ್ರೆ ಇವರು ಬ್ಯಾಕ್ ಬೆಂಚರ್ಸ್ ತರ, ಇದು ಸ್ವಲ್ಪ ಪಾವರ್ಟಿ ಲೈನ್ಗಿಂತ ಕೆಳಗಡೆ ಇರುವಂತ ಒಂದು ಜಾಗದಲ್ಲಿ ಅಂತರ ಏರಿಯಾದಲ್ಲಿ ಇರುವಂತ ಮಕ್ಕಳು, ಅವರ ಅಣ್ಣಂದಿರು ಅಕ್ಕಂದಿರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ತರ ಚೆನ್ನಾಗಿ ಓದ್ತಿರ್ತಾರೆ, ಇವರು ಫೇಲ್ ಆಗ್ತಿರ್ತಾರೆ, ಏನು ಮಾಡ್ತಿರಲ್ಲ, ಬರೀ ಡ್ಯಾನ್ಸ್, ಮ್ಯೂಸಿಕ್, ಡ್ರಾಮಾ, ಬೇರೆ ಏನೋ ಡ್ಯಾನ್ಸ್ ಈ ಥರದ್ದೆಲ್ಲ ಮಾಡ್ಕೊಂಡಿರ್ತಾರೆ. ಆದ್ರೂ ಯೂಶಲಿ ಹೇಳ್ತಾರಲ್ಲ, ಲೈಫಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಬ್ಯಾಕ್ ಬೆಂಚರ್ಸ್ ಇರಬೇಕು ಅಂತ. ಅಂದ್ರೆ ಸ್ಟ್ರೀಟ್ ಸ್ಮಾರ್ಟ್ ಇರ್ತಾರೆ ಆ್ಯಂಡ್ ಯೂನಿಟಿ ಇರುತ್ತೆ, ತುಂಬ ಧೈರ್ಯ ಇರುತ್ತೆ, ಡೇರಿಂಗ್ ನೇಚರ್ ಇರುತ್ತೆ. ಪ್ರಾಬಬ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಇಂದಾನು, ನಾನು ಹೇಳಿದ್ನಲ್ಲ 5 ಎಲಿಮೆಂಟ್ಸ್ ಇದೆ ಅಂತ, ಸೊ ಎಲ್ಲ ಕ್ಯಾರೆಕ್ಟರ್ಸ್ ಇಂದಾನು ಒಂದೊಂದು ವಿಷಯನ ನಾವು ಅಳವಡಿಸ್ಕೋಬಹುದು, ಚಿಕ್ಕ ಮಕ್ಕಳಿಂದಾನು ನಾವು ಕಲಿಬೋದು ಅಂತಾರಲ್ಲ ಅದು. ಸರ್ ನಾನು ಹೇಳಿದ್ನಲ್ಲ, ಕಥೆಯಲ್ಲಿ ಲೋವರ್ ಮಿಡಲ್ ಕ್ಲಾಸ್ ಜನ ಅಂತ ಮಕ್ಕಳು ಅಂತ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಚಿಕ್ಕದ ಏನೋ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ಒಂದು 100 ರೂಪಾಯಿನೂ ಇರಲ್ಲ, ಆ ಥರ ಮಕ್ಕಳ ಹತ್ರ ಒಂದು 10 ರೂಪಾಯಿನೂ ಇರಲ್ಲ. ಸೊ ಅವ್ರಿಗೆ ಯಾವ ಥರ ಕಷ್ಟ ಆಗುತ್ತೆ ಅನ್ನೋ ಅಂತ ಒಂದು ವಿಷಯಕ್ಕೋಸ್ಕರ ಪ್ರಾಬಬ್ಲಿ ಆ ಸೆಟಪ್ ಅಲ್ಲಿ ಇದೆ ಸರ್. ಸರ್ ಎಲ್ಲ ಬೆಂಗಳೂರಲ್ಲೇ ಶೂಟಿಂಗ್ ಮಾಡಿರೋದು. ಆರಂಭಗೊಂಡಿದ್ದು ಆಲ್ಮೋಸ್ಟ್ 1 year ಬ್ಯಾಕ್ ಅಂತ ಅನ್ಕೊಳ್ತೀನಿ. ಸೊ ಆಲ್ಮೋಸ್ಟ್ 6 months ಬ್ಯಾಕ್ ತನಕ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಫಸ್ಟ್ ಮ್ಯೂಸಿಕ್ ಇರಲಿಲ್ಲ ತಲೆಯಲ್ಲಿ, ಅದಾದಮೇಲೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಆ್ಯಡ್ ಆಗ್ತಾ ಹೋಯಿತು, ಸಿಚುಯೇಷನ್ಗೆ ಬೇಕಾಯಿತು ಅಂತ. ಸೊ ಇನ್ಫ್ಯಾಕ್ಟ್ ಕೊನೆಯಲ್ಲಿ ನೀವು ಕೇಳಿದಂಥ ಮೋಟಿವೇಶ್ನಲ್ ಸಾಂಗ್ ಏನಿದೆ, ಒಂದು ಹೈ ರೇಂಜಲ್ಲಿ ಏನು ಸಾಂಗ್ ಬರುತ್ತೆ, ಅದನ್ನು ನಾನೇ ಹಾಡಿರೋದು ಆ್ಯಕ್ಚುಲಿ. ಸಾಹಿತ್ಯ ಕೂಡ ಎಲ್ಲ ಹಾಡುಗಳಿಗೆ ನಾನೇ ಬರ್ತಿರೋದು. ನಾನು ಬೇಸಿಕಲಿ ಸ್ಟಾರ್ಟ್ ಮಾಡಿದ್ದು ಸಿಂಗರ್ ಥರ, ಇಂಡಸ್ಟ್ರಿಗೆ ಬಂದಿದ್ದು ಸಿಂಗರ್ ಥರ. ನೀವು ಬಾರಿಸು ಕನ್ನಡ ಡಿಂಡಿಮ ಹಾಡೇನಾದರೂ ನೋಡಿದರೆ ಅದರಲ್ಲಿ ಒನ್ ಆಫ್ ದಿ ಸಿಂಗರ್ಸ್ ಆಗಿ ನಾನು ಕೂಡ ಇದ್ದೀನಿ. ಸೊ ಸಿಂಗರ್ ಆಗಿ ಸ್ಟಾರ್ಟ್ ಮಾಡಿದ್ದು, ಅದಾದಮೇಲೆ ಆ್ಯಕ್ಟರ್ ಡೈರೆಕ್ಟರ್ ಆಗಿದ್ದು ಸರ್. ಕರೆಕ್ಟ್, ಪೂರ್ಣ ಅವ್ರ ಜೊತೆ ಮಾಡಿದ್ದು. ಮೈಸೂರು ಗ್ರೂಪ್, ಹೌದು ಸರ್. ಅನನ್ಯ, ಉದಿತ್ ಅವರೆಲ್ಲ ಇದ್ದಾರೆ, ಹೌದು. ಅದೇ ಗ್ರೂಪಲ್ಲಿ ತಂಡದಲ್ಲಿ ಕೂಡ ನಾನು ಇದ್ದಿದ್ದು ಸರ್. 3 ಹಾಡಿದೆ, 3ಕ್ಕೂ ನಾನೇ ಸಾಹಿತ್ಯ ಬರ್ತಿರೋದು ಸರ್. ಯಾಕೆ ಅಂತ ಹೇಳಿದ್ರೆ, ನನ್ನ ತಲೆಯಲ್ಲಿ ಇತ್ತು ಈ ಥರನೇ ಈ ಅಂಶಗಳೇ ಬರಬೇಕು ಅಂತ. ಆ ಅಂಶಗಳನ್ನ ಬರೆದಾಗ ಅದು ಚೆನ್ನಾಗಿ ಸೂಟ್ ಆಯಿತು ಆ್ಯಕ್ಚುಲಿ. ನೀವು ಅದನ್ನು ಲಿರಿಕ್ಸ್ ಯಾರಾದರೂ ಗಮನಿಸಿದ್ರೆ, ಅಮ್ಮ ಹಾಡು ಏನು ಬಂತು ಫಸ್ಟ್ ಸಾಂಗು, ಮತ್ತು ಲಾಸ್ಟ್ ಸಾಂಗ್ ಯಾವ್ದು ಬಂತು, ಅದ್ರ ಲಿರಿಕ್ಸ್ ಮೇಲೆ ಇನ್ನೊಂದ್ಸಲ ಯಾವಾಗಾದ್ರೂ ಕೇಳಿದ್ರೆ ಗಮನ ಕೊಡಿ. ತುಂಬ ಯೋಚನೆ ಮಾಡಿ ಬರ್ತಿರುವಂತಹ ಸಾಹಿತ್ಯ. ಇಲ್ಲ ಸರ್, ಇದರಲ್ಲಿ ಏನು ಆ್ಯಕ್ಟ್ ಮಾಡಿ ಇಲ್ಲ ಸರ್, ಬೇರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಲ್ಲ. ಸೊ ಇಲ್ಲ ಇದರಲ್ಲಿ ಕಥೆ, ಡೈರೆಕ್ಟರ್, ಸಾಹಿತ್ಯ. ಇಲ್ಲ ಸರ್, ಆ್ಯಕ್ಟಿಂಗಿಂದ ದೂರ ಏನು ಬರ್ತಿಲ್ಲ. ಇನ್ನೊಂದು ಸಿನಿಮಾ ಆಲ್ರೆಡಿ ಪ್ರೊಡಕ್ಷನಲ್ಲಿದೆ, ಒಂದು 80% ಆಗಿದೆ. ಇಲ್ಲ ಅಂದರೆ ಅವ್ರದ್ದು ನಮ್ಮದು 4ನೇ ಆಯಾಮ ಸಿನಿಮಾ ಏನು ರಿಲೀಸ್ ಆಯಿತು ಏಪ್ರಿಲ್ 2024 ಆ ಸಿನಿಮಾನ ನೋಡಿ ತುಂಬ ಇಷ್ಟಪಟ್ಟು ಇವರು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು. ಬೇರೆ ಏನೋ ಕಾರಣದಿಂದ ಬೇರೆಯವ್ರಿಗೆ ಶಿಫ್ಟ್ ಆಯಿತು ಅಷ್ಟೇ. ಸೊ ಅವಾಗಲಿಂದ ನಾನು ಡೈರೆಕ್ಷನ್ ನೋಡಿದ್ರು ಅವರು. ಆಮೇಲಿಂದ ನಾನು ಹೇಳಿದ್ನಲ್ಲ, ಈಗ ಎಷ್ಟೊಂದು ಸಲ ನೀವು ನೋಡ್ತಿರ್ಬೇಕಾದ್ರೆ, ನಾನು ಹೇಳಿದ್ನಲ್ಲ, ಒಂದು ಕತೆ ಮಾಡಬೇಕಾದ್ರೆ ಎಷ್ಟೊಂದು ಸಲ ಫ್ರಾಂಕ್ಲಿ ಟೆಲಿಂಗ್, ನಾನು ಯಾವುದೋ ಸಿನಿಮಾ ಹೆಸರುಗಳು ತೊಗೊಳಕ್ಕೆ ಇಷ್ಟಪಡಲ್ಲ. ಎಷ್ಟೊಂದು ಬೇರೆ ಭಾಷೆಯಲ್ಲೂ ಅಷ್ಟೇ, ಯಾವುದಾದ್ರೂ ಒಂದು ಸಿನಿಮಾ ನೋಡಿದಾಗ ಟ್ರೈಲರ್ ಕಟ್ ನೋಡಿ ಅಥವಾ ಅದ್ರದ್ದು ವಿಜುವಲ್ಸ್ ನೋಡಿ, ವಾವ್ ಸಖತ್ತಾಗಿದೆ, ಇವಾಗ ಹಾಲಿವುಡ್ ರೇಂಜಲ್ಲಿ ಮಾಡ್ತಾ ಇದೀವಿ ನಾವು ಅನ್ನೋಂಥ ಸಿನಿಮಾಗಳು ಎಷ್ಟೊಂದು ಟ್ರೈಲರ್ಗಳು ನೀವು ನೋಡಿದ್ದೀರಾ. ಈಗ ನೋಡಿ ಟ್ರೈಲರ್ ಕೂಡ ಫಾರ್ ಎಕ್ಸಾಂಪಲ್ ನಿಮಗೆ ಅಂತ ಏನು ವಿಜುವಲ್ ಕ್ವಾಲಿಟಿ ಸಖತ್ತಾಗಿದೆ ಆ ಥರ ಎಲ್ಲ ಏನು ಅನ್ಸಲ್ಲ. ಬಟ್ ನನಗೆ ನಿಜವಾಗ್ಲೂ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗಿದೆ ಏನು ಅಂತ ಹೇಳಿದ್ರೆ, ನೀವು ಕಥೆಯಲ್ಲಿ ಒಂದ್ಸಲ ಇನ್ವಾಲ್ವ್ ಆಗ್ಬಿಟ್ರೆ, ಎಂಥದೇ ವಿಜುವಲ್ ಬ್ರಿಲಿಯನ್ಸ್ ಇದ್ರೂ ಕಥೆ ಸರಿ ಇಲ್ಲ ಅಥವಾ ಇಟ್ ಈಸ್ ನಾಟ್ ಅ ಸ್ಟೋರಿ ಟು ಬಿ ಟೋಲ್ಡ್ ಅಂತ ಹೇಳಿದ್ರೆ, ನೀವು ಗಡ್ಬಡ್ ಥರ ಎಲ್ಲ ಸೇರಿಸಿ ಕಮರ್ಷಿಯಲ್ ಎಲಿಮೆಂಟ್ಸ್ನೆಲ್ಲ ಸೇರಿಸಿ ಪೋಣಿಸಿದ್ರೆ ಅರ್ಧ ಗಂಟೆಯಲ್ಲಿ ನಿದ್ದೆ ಬರುತ್ತೆ, ಸಿನಿಮಾನೇ ನೋಡೋಕ್ಕಾಗಲ್ಲ. ಜೋರಾಗಿ ಆ್ಯಕ್ಷನ್ ಸೀಕ್ವೆನ್ಸಸ್ ನಡೀತಾ ಇದ್ರೂ ನಿದ್ದೆ ಬಂದ್ಬಿಡುತ್ತೆ. ಆ ಥರ ಎಷ್ಟೊಂದು ಸಿನಿಮಾಗಳು ನೋಡ್ತೀವಿ, ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ನೋಡ್ತೀವಿ. ಸೊ ಒಂದು ಕಥೆನ ಕೊನೆಗೆ ನೋಡಿದಾಗ ನನಗೆ ಆ್ಯಕ್ಚುಲಿ ಜಾಸ್ತಿ ಫಸ್ಟ್ ಟೈಮ್ ಒಂದು ಟ್ರಯಲ್ ಶೋ ನಮ್ಮ ಟೀಮ್ಗೆ ಮಾಡಿದಾಗ, ಇನ್ನೊಂದು ಕೆಲವು ಫ್ರೆಂಡ್ಸ್ ಕೂಡ ಬಂದಿದ್ರು. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರಲಿಲ್ಲ. ತುಂಬ ಚಿಕ್ಕ ಸಿನಿಮಾ, ಮಕ್ಕಳ ಸಿನಿಮಾ, ಓಕೆ ಅಂತ. ಬಟ್ ಅವ್ರು ತುಂಬ ಇಷ್ಟಪಟ್ಟರು. ಇನ್ಫ್ಯಾಕ್ಟ್ ಡೈಲಾಗ್ಸ್ ಎಲ್ಲ ತುಂಬ ಇಷ್ಟಪಟ್ಟರು, ಸ್ಟೋರಿ ತುಂಬ ಇಷ್ಟಪಟ್ಟರು. ಕೊನೆಗೆ ಮುಗಿದು ಹೋದ್ಮೇಲೆ ಅದು ತುಂಬ ದಿನ ಇತ್ತು ಅವ್ರ ತಲೆಯಲ್ಲಿ ಇತ್ತು. ಸೊ ನಾನು ಇನ್ಫ್ಯಾಕ್ಟ್ ಯಾರಾದರೂ ಯಂಗ್ ಫಿಲ್ಮ್ ಮೇಕರ್ಸ್ ಇದ್ದರೆ, ಅವ್ರು ನೋಡ್ತಾ ಇದ್ರೆ, ಕೇಳಿದ್ರೆ ಅಪ್ಪಿ ಅವ್ರಿಗೆ ಹೇಳೋದು ಒಂದೇ, ನಿಮ್ಮ ತಲೆಯಲ್ಲಿ ಒಂದು ಕತೆ ತುಂಬ ಸ್ಟ್ರಾಂಗ್ ಆಗಿದ್ರೆ, ಅದು ನಿಮಗೆ ಅಷ್ಟು ಕಿಕ್ ಕೊಡ್ತಾ ಇದ್ರೆ, ಅದಕ್ಕೇನು ಬೇಕು ಅದನ್ನು ಮಾತ್ರ ಫೋಕಸ್ಡ್ ಆಗಿ ಮಾಡಿ. ಬಜೆಟ್ ಎಷ್ಟಾದರೂ ಇರಲಿ, ಬೇರೆ ಏನಾದರೂ ಇರಲಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸೊ ದ್ಯಾಟ್ ನೋಡಿ ಮುಗಿದಾದ್ಮೇಲಿಂದ ಇಟ್ ಶುಡ್ ಲಿಂಗರ್ ಇನ್ ಯೋರ್ ಮೈಂಡ್. ನಿಮ್ಮ ತಲೆಯಲ್ಲೇ ಅದು ಗುಯ್ಗುಡ್ತಾ ಇರಬೇಕು ಆ ಕತೆ, ಅಷ್ಟೇ ಸರ್. ಸೊ ಬೇರೆ ಏನು ಡೌಟಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಪಾಸ್ ಆನ್ ದ ಮೈಕ್ ಟು ನಮ್ಮ ಪ್ರೊಡ್ಯೂಸರ್ ಗೌಡ್ರಿಗೆ ಇದು ಮಾಡಿ. ಆ್ಯಂಡ್ ಇನ್ನೊಂದು ಈ ಕೊಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಮಾತು. ನನ್ನ ಫ್ರೆಂಡೇ ಆದಂತಹ, ಇದು ಸಿನಿಮಾ ಬರೆದಾಗ ನನ್ನ ಫ್ರೆಂಡೇ, ನನ್ನ ಹಳೆಯ ಸಿನಿಮಾ 4ನೇ ಆಯಾಮ ಸಿನಿಮಾ ಪ್ರೊಡ್ಯೂಸರ್ ಅರುಣಾ ಎಂ ಅಂತ. ಇದನ್ನ ಫಸ್ಟ್
ಹೇಳಿದಾಗ ಶೂಟಿಂಗ್ ಟೇಕ್ ಆಫ್ ಆಗೋದಕ್ಕೆ ಮತ್ತೆ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕೆ ಅವ್ರು ಫಂಡ್ ಮಾಡಿ ಅವ್ರು ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಗೌಡ್ರು ಟೇಕ್ ಆಫ್ ಮಾಡಿದ್ರು ಇದನ್ನ ಕಂಪ್ಲೀಟ್ ಸಿನಿಮಾ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ. ಸೊ ತುಂಬ ಥ್ಯಾಂಕ್ಸ್ ಸರ್, ಅದನ್ನ ಈ ಸ್ಟೇಜಲ್ಲಿ ಇವತ್ತು ಹೇಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಎಂಟರ್ ಆಗಿರುವಂಥ ಆನಂದ್ ನಗರ್ಕರ್ ಅವರು ಇದರಲ್ಲಿ ಒಂದು ಏನಂತಾರೆ ಎಜುಕೇಷನ್ ಮಿನಿಸ್ಟರ್ ರೋಲ್ನ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಪ್ರೀತಿಯಿಂದ ಬಂದು ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್ ಸರ್.